ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಹೊಸ ವರ್ಷದಲ್ಲಿ ನಾನು ಎಷ್ಟು ಕೆಲಸ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ಹಾಫ್ ಡೇ ಆಫೀಸ್ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಬಂದೆ ಕಿಚನ್ಗೆ. ಇವತ್ತು ನಾನು ಎಂತ ಮಾಡ್ತಿದ್ದೀನಿ ಅಂದರೆ ನಮ್ಮ ಬದಿ ಮೀನು ಸಾರು ಮಾಡ್ತಿದ್ದೀನಿ. ನನಗೆ ಪರ್ಸ್ನಲಿ ಮೀನು ಸಾರು ಅದೆಲ್ಲ ಇಷ್ಟ ಆಗೋಲ್ಲ ಜಾಸ್ತಿ. ಅಂದರೆ ಫ್ರೈ ಇಷ್ಟ, ಸಾರಷ್ಟು ಇಷ್ಟ ಆಗೋಲ್ಲ. ಬಟ್ ತುಂಬ ದಿನದಿಂದ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಮೀನು ಸಾರು ಮಾಡ್ತಾಯಿದ್ದೀನಿ. ಹೆಂಗೆ ಮಾಡ್ತೀನಿ ಏನು ಅಂತ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಗೊತ್ತಾಗತ್ತೆ. ಇಲ್ಲಿ ಆಲ್ರೆಡಿ ಕಾಯಿ ಒಡೆದು ಇಟ್ಟಿದ್ದೀನಿ. ಇಲ್ಲಿದೆ ಹುಣಸೆ ಹಣ್ಣು. ಸೊ ಫಸ್ಟು ಈ ಮೀನನ್ನು ಕಟ್ ಮಾಡಿಕೊಂಡು ಬರುವ, ಅದಾದಮೇಲೆ ಸಾರು ಮಾಡುವ. ಓಕೆನಾ? ಹಾಗೆ ಬರ್ತಾ ಡಿಮಾರ್ಟ್ ಹೋಗಿದ್ದೆ, ಸ್ವಲ್ಪ ಐಟಮ್ ತೊಗೊಬಂದೆ. ನನ್ನಿಂದ ಆಗುವಷ್ಟು ಐಟಮ್ಸ್ ತೊಗೊಬಂದೆ. ಯಾಕಂದರೆ ತುಂಬ ವೇಟ್ ಇದ್ದರೆ ತರಲಿಕ್ಕಾಗಲ್ವಲ್ಲ. ಸೊ ನಾನಿವಾಗ ಮೀನು ಕಟ್ ಮಾಡಲಿಕ್ಕೆ ಟೆರೆಸ್ಗೆ ಹೋಗ್ತೀನಿ. ಹಾಗಾಗಿ ಇಲ್ಲಿ ಬೀಗ ಹಾಕ್ತಾಯಿದ್ದೀನಿ, ಯಾಕಂದರೆ ಇದು ಬ್ಯಾಂಗ್ಳೂರು. ಸೊ ಲೆಟ್ಸ್ ಗೋ ಟು ಮೀನು ಕೊಚ್ಚಲಿಕ್ಕೆ. ಓಕೆನಾ? ಇಷ್ಟು ಮೀನು ಕೊಚ್ಚಬೇಕು ಇವತ್ತು ನಾನು ನಿಮಗೆ. ಎಂತಕ್ಕಂದರೆ ಇತ್ತೊಂದು ಸುಮಾರು ದಿನ ಆಯಿತು. ಸೊ ಕಟ್ ಮಾಡಿಟ್ರೆ ಅಟ್ಲೀಸ್ಟ್ ನಾಳೆ ನಾಡ್ದು ಫ್ರೈ ಮಾಡ್ಕೋಬೋದು. ಸೊ ಹಾಗಾಗಿ ಅಷ್ಟೂ ಕಟ್ ಮಾಡ್ತಿದ್ದೀನಿ, ಇಷ್ಟೂ. ಸೊ ಬನ್ನಿ ಆಚೆ. ಇಲ್ಲಿದೆ ನಮ್ಮನೆ ಟೆರೆಸ್. ಇಲ್ಲಿದೆ ನನ್ನ ಟೊಮೆಟೊ ಗಿಡ. ಸ್ವಲ್ಪ ಬಾಡೋಗಿದೆ. ನನ್ನ ಗಡ್ಡ ನಾವು ಊರಿಗೆ ಹೋದಾಗ ನೀರು ಹಾಕಿಲ್ಲ ಅನ್ಸುತ್ತೆ. ಕತ್ಲಾದ್ಮೇಲೆ ಬಂದಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಕತ್ಲಿದೆ ನೋಡಿ. ನಾವು ಮೀನು ಕಟ್ ಮಾಡೋದು ಇದರಲ್ಲಿ. ಇದನ್ನು ನಾನು ಊರಿಂದ ತಂದಿತ್ತು, ಮೆಟ್ಗತ್ತಿ. ಇವಾಗ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ಕೊತ ಮೀನು ಕಟ್ ಮಾಡ್ತೀನಿ. ಯಾಕಂದರೆ ನನ್ನ ಟೈಮೇ ಸಿಗಲ್ಲ. ಸೊ ಹಾಗಾಗಿ ಆ್ಯಕ್ಚುಲಿ ನನಗೆ ಮೀನು ಕೊಚ್ಚಲಿಕ್ಕೆ ಬರೋದಿಲ್ಲ. ಗಾರ್ನಡಿ ಅಂತೀವಿ ನಾವು, ನೀವೆಂತ ಅಂತೀರ ಗೊತ್ತಿಲ್ಲ. ಅಂದರೆ ಇದು ಫುಲ್ ತೆಗಿಬೇಕು ಮೈ ಮೇಲಿರೋದು ಬಿಟ್ಟು. ಸೊ ಹಾಗಾಗಿ ಇಷ್ಟು ದಿನ ಮಾಡಿದೆ, ಹಾಗೆ ಇಟ್ಟಿದ್ದೆ ಫ್ರಿಜ್ಜಲ್ಲಿ. ಸೊ ಫೈನಲಿ ಇದಕ್ಕೊಂದು ಗತಿ ಕಾಣಿಸುವ ಅಂತ ಮನೆಯವರೇ ಹೋದಾಗ ಕೇಳಿದೆ, ಹಿಂಗಿದೆಲ್ಲ ಕಟ್ ಮಾಡ್ಕೊಂಡು ತೆಗಿಬೇಕಂತೆ. ನೋಡುವ, ಟ್ರೈ ಮಾಡುವ ಇವತ್ತು ಹೆಂಗಾಗುತ್ತೆ ಅಂತ. ಓಕೆನಾ? ಫೈನಲಿ ಆಯಿತು ಗೈಸ್. ಫೈನಲಿ ಮೀನು ಕಟ್ ಮಾಡಿ ಮುಗೀತು. ಮೀನಿಗೆ ಒಂದು ಗತಿ ಕಾಣಿಸ್ದೆ. ಸುಸ್ತಾಯಿತು ಸಖತ್ತು. ನಾನು ಆಚೆ ಹೋದಾಗ 6:30, ಇವಾಗ ಟೈಮ್ ಬಂದು 7:45. ಆಲ್ಮೋಸ್ಟ್ 1.25 ತಾಸಾಗಿದೆ ನಾನು ಮೀನು ಕಟ್ ಮಾಡಲಿಕ್ಕೆ ಶುರು ಮಾಡಿ. ಇವಾಗ ಒಳಗೆ ಬಂದು ಇವಾಗ ಮಸಾಲೆ ರೆಡಿ ಮಾಡ್ಕೋಬೇಕು. ಕಡೆ ಮಸಾಲೆ ಏನೇ ಸಾರು ಮಾಡಲಿ, ಏನೇ ಮಾಡಲಿ, ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಕಾಯಿ, ಅಂದರೆ ತೆಂಗಿನಕಾಯಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಯಾಕಂದರೆ ಜಾಸ್ತಿ ಅದು ಯೂಸ್ ಮಾಡಿದ್ರೆ ಜಾಸ್ತಿ ಸಾಂಬಾರಾಗುತ್ತೆ. ಹಾಗಾಗಿ ಬಟ್ ನನ್ನ ಗಂಡನ ಮನೆ ಕಡೆ ಎಲ್ಲ ಕೊಬ್ಬರಿ ತುಂಬ ಕಡಿಮೆ ಯೂಸ್ ಮಾಡ್ತಾರೆ. ನಾವು ಮನೇಲಿ ಒಂದೂವರೆ ಕಾಯಿ ಹಾಕಿದ್ರೆ ಅವರು ಅದೇ ಕಾಯಲ್ಲಿ ಒಂದು 20-30 ಜನಕ್ಕೆ ಅಡುಗೆ ಮಾಡ್ತಾರೆ. ಅದಕ್ಕಿಂತ ಜಾಸ್ತಿನೂ ಮಾಡ್ತಾರೆ. ಅವ್ರು ಜಾಸ್ತಿ ಏನಂದರೆ ನಮ್ಮ ಕಡೆ ಪುಟಾಣಿ ಕಡಲೆ ಅಂತೀವಿ, ಹುರ್ಗಡ್ಲೆ, ಅದನ್ನು ಯೂಸ್ ಮಾಡ್ತಾರೆ ಮಸಾಲೆಗೆ, ಅಂದರೆ ಥಿಕ್ನೆಸ್ ಬರಲಿಕ್ಕೆ. ನಾವು ಕೊಬ್ಬರಿನ, ಅಂದರೆ ತೆಂಗಿನಕಾಯಿನ ಜಾಸ್ತಿ ಯೂಸ್ ಮಾಡ್ತೀವಿ. ನಾನಿಲ್ಲಿ ಒಂದು ಕಾಯಿ ತೊಗೊಂಡೆ. ಅದು ನನಗೆ ಎಷ್ಟು ಖಾರ ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ ಅನಿಸ್ತು ನಂಗೆ ಗೊತ್ತಿರಲಿಲ್ಲ ಅದು ಎಷ್ಟು ಖಾರ ಇದೆ ಅಂತ. ಇಲ್ಲಿ ನೋಡಿ, ಬಂದು ಮಾಡ್ಲಿಕ್ಕೆ ಹೋಗಿ, ಗಣೇಶನ ಮಾಡ್ಲಿಕ್ಕೆ ಹೋಗಿ ಅದರ ಅಪ್ಪನ ಮಾಡಿದೆ ನಾನು. ಅದು ಹೆಂಗೋ ನೀಟಾಗಿ ಇಟ್ಕೊಂಡಿದ್ದೆ, ಹಂಗೂ ಕೈ ತಬ್ಬಿತ್ತು. ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ರೆಕಾರ್ಡಿಂದ ಕಂಟಿನ್ಯೂ ಮಾಡಿದೆ. ಏನು ಮಾಡಲಿಕ್ಕಾಗಲ್ಲ, ಕಿಚನಲ್ಲಿ ಹಿಂಗೆಲ್ಲ ಆಗ್ತಾ ಇರುತ್ತೆ. ಸೊ ಅದಾದಮೇಲೆ ಪೆಪ್ಪರ್, ಆಮೇಲೆ ಬೆಳ್ಳುಳ್ಳಿ, ನನ್ನ ಡಿಟೇಲಾಗಿ ಕ್ಲಿಯರಾಗಿ ವಿಡಿಯೋ ಮಾಡಿದ್ದೀನಿ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂತ. ಸೊ ನೋಡಿಬಿಟ್ಟು ನೀವೇನಾದರೂ ಬೇಕಿದ್ದರೆ ಟ್ರೈ ಮಾಡಿ. ನಮ್ಮ ಕಡೆ ಇರೋರಿಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಈಚೆ ಬೆಂಗಳೂರು ಯಾರಾದರೂ ನೋಡ್ತಾ ಇದ್ದರೆ ನನ್ನ ವೀಡಿಯೋನ
ಡೆಫಿನೆಟ್ಲಿ ಟ್ರೈ ಮಾಡಿ ನೀವು ನಮ್ಮ ಕಡೆ ಸಾಂಬಾರು ತಿನ್ನಬೇಕು ಅಂದರೆ. ಹುಣಸೆ ಹಣ್ಣನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ, ಬಟ್ ನನಗೆ ಮೀನು ಸಾರಲ್ಲೂ ಸ್ವಲ್ಪ ಹುಳಿ ಸ್ವಲ್ಪ ಕಡಿಮೆ ಇರಬೇಕು. ಸೊ ಹಾಗಾಗಿ ನಾನು ಸ್ವಲ್ಪ ಹುಳಿ ಯೂಸ್ ಮಾಡ್ತೀನಿ. ಊರಲ್ಲಾದರೆ ಗ್ರೈಂಡರಲ್ಲಿ ಮಸಾಲೆ ಅರಿತೀವಿ, ಸೊ ಅದು ಇನ್ನೂ ಟೇಸ್ಟ್ ಜಾಸ್ತಿ ಬರುತ್ತೆ. ಬಟ್ ಇಲ್ಲೇನು ಆಪ್ಷನ್ ಇಲ್ಲ, ಮಿಕ್ಸಿನೇ. ಇನ್ನು ನಮ್ಮಿಬ್ರಿಗೆ ಮತ್ತು ಗ್ರೈಂಡರ್ ತೊಗೊಂಡ್ರೆ ಅದು ವೇಸ್ಟ್. ಅದಕ್ಕೆ ಮಿಕ್ಸಿಲಿ ರುಬ್ಬದೆ. ಆಮೇಲೆ ಅದಕ್ಕೆ ನೀವು ಮೇನಾಗಿ ಶುಂಠಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಆ್ಯಡ್ ಮಾಡಿ ಸಾರು ಇನ್ನೂ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಕೆಲವೊಬ್ಬರು ಮಸಾಲೆಗೆ ಡೈರೆಕ್ಟಾಗಿ ಇಂಥ ಶುಂಠಿನ ಸೇರಿಸ್ತಾರೆ ರುಬ್ಬೇಕಾದ್ರೇ. ನನಗೆ ಈ ಥರ ಕಟ್ ಮಾಡಿ ಹಾಕಿದ್ರೆ ಜಾಸ್ತಿ ಇಷ್ಟ ಆಗುತ್ತೆ. ಅದೆಲ್ಲನೂ ಚೆನ್ನಾಗಿ ಕುದ್ದ ಮೇಲೆ ಆಮೇಲೆ ಮೀನನ್ನ ಸೇರಿಸ್ತಿದ್ದೀನಿ. ನನಗೆ ಅಷ್ಟಾಗಿ ಮೀನು ಸಾರೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ, ಎಂತಕ್ಕಂದರೆ ನನಗೂ ಅಷ್ಟಾಗಿ ಇಷ್ಟ ಇಲ್ಲ, ನನ್ನ ಗಂಡನಿಗೂ ಅಷ್ಟಾಗಿ ಇಷ್ಟ ಇಲ್ಲ. ಅವನಿಗೂ ಮೀನು ಫ್ರೈ ಇಷ್ಟ. ಸೊ ನಾನು ಮದುವೆ ಆದಾಗಿಂದ ಜಾಸ್ತಿ ಫ್ರೈಯೇ ಮಾಡಿದ್ದು. ಸಾಂಬಾರು ಅಂದರೆ ಮೀನು ಸಾರು ಒಂದು 10 ಸಲ ಮಾಡಿದ್ದು ಹೆಚ್ಚು. ಅಷ್ಟು ಸಲವೂ ಮಾಡಿಲ್ಲ, ಒಂದು 5-6 ಸಲ ಮಾಡಿರ್ಬೋದೇನೋ ಅಷ್ಟೇ. ನಾನು ಮಾಡಿರೋದೇ ಕಡಿಮೆ. ಸೊ ಮಾಡಿದ್ರೆ ನಾನು ಈ ಥರನೇ ಮಾಡ್ತೀನಿ, ಶುಂಠಿ ಎಲ್ಲ ಹಾಕಿ. ನಂಗೆ ಅದೇ ಇಷ್ಟ. ಅದರಲ್ಲೂ ನಮ್ಮಮ್ಮ ಮಾಡೋ ಗ್ಯಾದರ್ ಮೀನು ಸಾರಂತೂ ನಂಗೆ ಸಖತ್ ಇಷ್ಟ. ಶುಂಠಿ ಹಾಕಿ ಮಾಡ್ತಾರೆ ಅಂದರೆ ನಂಗೆ ಸಾರಿಗೆ ಈ ಥರ ಶುಂಠಿ ಎಲ್ಲ ಕಟ್ ಮಾಡಿ ಹಾಕಿದ್ರೆ ಸಖತ್ ಇಷ್ಟ ಆಗುತ್ತೆ. ಅದು ಟೇಸ್ಟ್ ಸಖತ್ತಿರುತ್ತೆ. ಬಟ್ ನನ್ನ ಸಾರು ಇವತ್ತು ಸ್ವಲ್ಪ ಖಾರ ಕಡಿಮೆ ಆಯಿತು. ನಾನು ನನ್ನ ಗಂಡ ಇಬ್ಬರೂ ಖಾರ ಸ್ವಲ್ಪ ಜಾಸ್ತಿ ತಿಂತೀವಿ, ಬಟ್ ನಂಗೆ ಗೊತ್ತಾಗಲಿಲ್ಲ ಅದು ಒಣಮೆಣ್ಸಿನ್ಕಾಯಿ ಎಷ್ಟು ಹಾಕಬೇಕು ಅಂತ. ಆಮೇಲೆ ನಮ್ಮ ಯಜಮಾನರು ಮುದ್ದೆ ಮಾಡ್ಲಿಕ್ಕೆ ಹೇಳಿದ್ರು ಮೀನು ಸಾರಿಗೆ. ಸೊ ಹಾಗೆ ಮುದ್ದೆನೂ ಮಾಡಿದ್ದಾಯಿತು. ನಾನು ಚೆನ್ನಾಗಿರಲ್ವೇನೋ ಅಂದ್ಕೊಂಡಿದ್ದೆ ಮೀನು ಸಾರಿಗೆಲ್ಲ. ಅವ್ರ ಕಡೆ ತಿಂತಾರೆ ಮೀನು ಸಾರಿಗೆಲ್ಲ, ಬಟ್ ಅವರು ಹೊಳೆ ಮೀನು ಜಾಸ್ತಿ ತಿನ್ನೋದು. ನಾನು ಇವತ್ತೇ ಫಸ್ಟು ಟ್ರೈ ಮಾಡಿದ್ದು, ಅಂದರೆ ಮೀನು ಸಾರಿಗೆ ಮುದ್ದೆನ. ತರಕಾರಿ ಸಾರಿಗೆಲ್ಲ ತಿಂತೀನಿ ಮದುವೆ ಆದಮೇಲೆ, ನನ್ನ ಗಂಡನಿಂದ ರೂಢಿಯಾಗಿದೆ. ಸೊ ಮೀನು ಸಾರಿಗೆ ಇವತ್ತೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು, ಬಟ್ ಸಖತ್ತಾಗಿತ್ತು. ಸೊ ಇದು ಬಂದು ಡಿಸೆಂಬರ್ 31 ವಿಡಿಯೋ, ನಮ್ಮ ಮನೇಲಿ ಮಾಡಿರೋ ವಿಡಿಯೋ. ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು. ನಂದು ವಿಡಿಯೋ ಬಂದುಬಿಟ್ಟು ನಾನು Jan 1 ವಿಡಿಯೋ ಅದು. ತುಂಬ ಲೇಟಾಗಿ ಪೋಸ್ಟ್ ಮಾಡಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಇವ್ರುಗಳೇ ಅದು ಬೇಕಂತ ಹುಲ್ಲಿ ಆಯ್ತಾ ಇದ್ಕಣ ಇತ್ತಿನ ಕಾಣೋದು ಬೇಡ. ಪೊರಟ ಕೊಡ್ತಕ್ಕ ಮಗ, ಇದು ಸಿಪ್ಪಿ ಬೇಡ ಕೊಡು ಇತ್ತಕ್ಕ ತಿನ್ನು. ಇಲ್ಲಿ ನಾನು ಕಚ್ಚು ಕಚ್ಚು ಕಚ್ಚ ಯಾವ್ದು ಹೇಳ? ಇಲ್ಲ ಅದಿಲ್ಲ, ಕೊಡ್ತು 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 ಕೊಡ್ತು. ಯಾವುದು ಯಾವುದು ಇದು? ಹುಳಿ ಅಲ್ಲ, ಹುಳಿ ಅಲ್ಲ. ಹಿಂದೆ ಆ ಬದಿ ನಾಟಕ ನೋಡವ. ಅಯ್ಯೋ ಹುಲಿ ಹುಲಿ ಕಿಚ್ಚು ಹುಲಿ ಹುಲಿ ಈಗ ತಿನ್ನಕ ಹುಲಿ ಹುಲಿ ಹೊತ್ತದ ಇದು. ಬೇಡವಾ ಜಗೋಕಿಗೆ ಒಂದು ತಾಸು ಬೇಕು. ದೊಡ್ಡ ಬಾಯ್ ಅವ್ರದ್ದು, ದೊಡ್ಡ ಬಾಯ್ ನಮ್ಮ ಜಗಿದ್ಲ ಜಗಿದ್ಲ. ಬ್ಯಾರ ಸಿಕ್ಕ ತಿರುಗುದಿಲ್ಲ ಮತ್ತೆ ಅಕ್ಕಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ತಮ್ಮ ಹೆಂಡತಿ ನನ್ನ ಮನೆಗೆ ಬಂದಿದ್ದರು ಬೆಂಗಳೂರಲ್ಲಿ. ಬಟ್ ಅವ್ರು ಬಂದಿದ್ದು ಒಂದೇ ದಿನಕ್ಕೆ. ಸೊ ಅಡುಗೆ ಮಾತುಕತೆ ಅದರಲ್ಲೇ ಟೈಮ್ ಹೋಯಿತು. ನಂಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳ್ಲಿಕ್ಕೆ ನೆನಪಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಮಿಸ್ ಮಾಡಲ್ಲ, ವಿಡಿಯೋ ಮಾಡ್ಕೋತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗುವ ಇನ್ನೊಂದು ಹೊಸ ವಿಡಿಯೋ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.